ಸ್ವಂತ ಅತ್ತೆ ಮಾವನೇ ಮನೇಲಿ ನೋಡ್ಕೊಳಕ್ಕಾಗದೆ ಬೀದಿ ಹಾಕಿರೋದು ಇರ್ತೀರ. ಒಂದು ಹೆಣ್ಣಾಗಿ ಈ ರೀತಿ ಇಷ್ಟು ಜನರನ್ನ ನೋಡ್ಕೊಳ್ತಾ ಇರೋದೇನೆ ಖುಷಿ ಆಗುತ್ತೆ ಸರ್. ಈಗ ಅವ್ರಿಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೊಂದು ಒಳ್ಳೆ ಯೋಗ ಇದೆ, ಅವನ್ನೆಲ್ಲ ನೋಡ್ಕೋಬಹುದು ಅನ್ನೋದು. ಸೊ ಎಲ್ಲಾ ಮನೇಲೂ ಒಂದು ತಾಯಿಗೆ ಒಂದು ಮಕ್ಳಿಗೆ ತಂದೆ ತಾಯಿ ಒಬ್ರು ಇರ್ತಾರೆ. ಸೊ ನನಗೆ ತಂದೆ ತಾಯಿ 150 ಜನ ಅವರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಒಬ್ರು ತಂದೆ ತಾಯಿನ ಅಪ್ಪ ಅಮ್ಮ ಅನ್ಬೋದು, ಇಲ್ಲಿ ಯಾರನ್ನೋ ಅಪ್ಪ ಅನ್ಬೇಕು, ಯಾರನ್ನ ಅಮ್ಮ ಅನ್ಬೇಕು, ಅವ್ರು ನನ್ನ ಮಗಳ ಅಂತಾರೋ ಮಗ ಅಂತಾರೋ ನನ್ನ ಸೊಸೆ ಅಂತಾರೋ, ಅದೆಲ್ಲ ಕೇಳಕ್ ಖುಷಿ ಆಗುತ್ತೆ ಸರ್. ಆಗಲೇ ನಾವು ನೋಡಿದ್ವಿ ನನ್ನ ಮಗಳಿದ್ದಾಳೆ, ನನ್ನ ಜೊತೆಗಿದ್ದಾಳೆ ಅಂತ ಅನಿಸ್ತಾ ಇದೆ ಅಂತ. ಅಂದರೆ ಈಗ ನಮ್ಮ ಮಕ್ಕಳು ಅಥವಾ ನಮ್ಮ ಹೆತ್ತ ತಂದೆ ತಾಯಿನೋ ಮಕ್ಕಳು ಅನ್ಬೋದು, ಬಟ್ ಈ ರೀತಿ ಅನ್ನೋದು ಎಷ್ಟು ಖುಷಿ ಆಗುತ್ತೆ. ಅದು ಬೇರೆ ಫೀಲೇ ಕೊಡುತ್ತೆ ಸರ್. ಅದನ್ನ ಉಮೇನು ಮಾಡ್ಕೊಳಕಲ್ಲ, ಹೇಳಕ್ಕೂ ಆಗಲ್ಲ, ಅಷ್ಟು ಫೀಲ್ ಕೊಡುತ್ತೆ. ಈಗ ನಮ್ಮ ಮಕ್ಳು ಅಮ್ಮ ಅಂದಾಗ ಅಯ್ಯೋ ನಮ್ಮ ಮಕ್ಳು ಅನ್ಸುತ್ತೆ, ಬೇರೆ ತಾಯಿಂದಿರೋ ಮಗಳು ಅಂದಾಗ ಫೀಲೇ ಬೇರೆ ಕೊಡುತ್ತೆ ಸರ್. ನಾವು ಮಾಡ್ತಿರೋ ಕೆಲ್ಸಕ್ಕೆ ಅದೊಂಥರ ಖುಷಿ ಸರ್. ನಾವು ಇದನ್ನ ಹೇಳ್ಕೋಬೇಕಾದ್ರೆ ನಾವು ಗೊತ್ತಿಲ್ಲ, ವಯಸ್ಸಾಗಿರುತ್ತೆ ಸರ್. ತುಂಬ ಜನ ನನಗಿಂತ ದೊಡ್ಡವರು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಅವ್ರು ಬಂದು ನಮ್ಮನ್ನು ಮಾತಾಡ್ಸೋ ರೀತಿ ಕೇಳ್ಬಿಟ್ರೆ ನೀವು ಲೈಫ್ ಸಾರ್ಥಕ ಅನ್ಸ್ಬಿಡ್ತೀನಿ. ನಾನು ಆಗಲೇ ನೋಡಿದೆ, ಕೈ ಮುಗಿತಾ ಇರೋದು, ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾ ಇರ್ತಾರೆ. ಬಟ್ ಅವಾಗ ಏನನ್ಸುತ್ತೆ ಗೊತ್ತಾ, ಇವು ನಾವು ಏನು ಮಾಡಿದ್ದೀವಿ, ಜನ ನಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಎಷ್ಟು ಪ್ರೀತಿಸ್ತಾ ಇದ್ದಾರೆ. ಈ ಪ್ರೀತಿ ನಾವಿನ್ನೂ ಕೆಲಸ ಮಾಡ್ಬೇಕಲ್ಲ. ಅವ್ರೇನ ಸಾಲ ಕೊಟ್ಬಿಟ್ರು ಸರ್ ಪ್ರೀತಿನ, ಆ ಪ್ರೀತಿಗೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಇವತ್ತು ಕರ್ನಾಟಕದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡೋ ಕೆಲಸ ಆಗ್ತಾ ಇದೆ, ಅದು ನಮಗೆ ಗೊತ್ತಿದೆ. ಒಂದಷ್ಟು ಜನಕ್ಕೆ ಅದು ಅರ್ಥನೂ ಆಗಿದೆ, ಇನ್ನೊಂದಷ್ಟು ಜನ ಮಾತಾಡ್ತಾರೆ. ಅದಕ್ಕೆ ನಾನೇನು ಮಾತಾಡೋಕೆ ರೆಡಿ ಇಲ್ಲ ಸರ್. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಈಗ ಗ್ಯಾಂಗ್ರೀನ್ ಅಂದ್ರೆ ಕೆಲವೊಂದು ಆಗಿದಾವ ಅಂತ ಕೇಳ್ಪಟ್ಟೆ, ಅದು ಹುಳುಗಳನ್ನೆಲ್ಲ ನೀವೇ ತೆಗಿತೀರ? ಅದು ಅಂದ್ರೆ ಈ ಕೆಲವೊಬ್ರು ಅಸಹ್ಯ ಪಟ್ಕೊಳ್ಳೋದುಂಟು, ನಿಮ್ಗೆ ಯಾವ ಥರ ಸರ್? ಆ ಸತ್ಯ ಇವಾಗ ಇನ್ನೊಂದು ಏನಂದ್ರೆ ನಮ್ಮ ದೇಹಕ್ಕೆ ಹುಳ ಬೀಳುತ್ತೆ ಸರ್. ನಾವು ಸತ್ತ ಮೇಲೆ ಹುಳ ಬೀಳಲೇಬೇಕು ಸರ್, ಬಿದ್ದೇ ಬೀಳುತ್ತೆ ಸರ್, 100%. ಬದುಕಿದ್ದಾಗಲೇ ಹುಳ ಬೀಳ್ತಾ ಇದೆ ಅಂದರೆ ಅದು ಅವನು ಪಾಪಿನೋ, ಪಾಪಕ್ಕೆ ಗುರಿಯಾಗಿರೋನು ಅಥವಾ ಶಾಪಕ್ಕೆ ಗುರಿಯಾಗಿರೋನು ಅನಿಸುತ್ತೆ. ಬಟ್ ಒಂದು ಸತ್ಯ ನಾನು ಹೇಳ್ತೀನಿ ಸರ್, ನಾವು ಮಾಡಿದ ಪಾಪಕ್ಕೆ ನಾವು ಇಲ್ಲೇ ಶಿಕ್ಷೆ ಅನುಭವಿಸ್ಬೇಕು. ಅದು ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ನೀವಾಗಿರಲಿ, ಯಾರು ಬೇಕಾರಾಗಿರಲಿ. ಕೆಲವರೆಲ್ಲ ತುಂಬ ಅನಾರೋಗ್ಯದಿಂದ ಬಳಲ್ತಿರ್ತಾರೆ, ಕಾಲು ಗ್ಯಾಂಗ್ರೀನ್ ಆಗಿರುತ್ತೆ, ಏನೇನೋ ಸಮಸ್ಯೆ, ಹುಳ ಬಿದ್ದುಬಿಟ್ಟಿರುತ್ತೆ. ಅದಕ್ಕೆಲ್ಲ ಕಾರಣ ಏನಂದರೆ ಎಲ್ಲೋ ಒಂದು ಕಡೆ ಅವರೊಂದು ಅಹಂ, ದುರಾಂಕಾರ ಬಿದ್ದಿರ್ತಾರೆ ಸರ್, ಯಾವುದೋ ಒಂದು ಕ್ಷಣದಲ್ಲಿ. ಅದಕ್ಕೆ ಸಕ್ಕ ಶಾಸ್ತಿಯನ್ನು ಭಗವಂತ ತೋರಿಸಿರ್ತಾರೆ ಎಲ್ಲ. ಈಗ ನನಗೊಂದು ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಹೇಳಕ್ಕೆ ಬರಲ್ಲ ಸರ್. ಇವಾಗ ಎಷ್ಟೋ ಜನಕ್ಕೆ ಕಾಲಲ್ಲಿ KG ಗಟ್ಟಲೆ ಹುಳ ಇರುತ್ತೆ, ಅರ್ಧ KG ಗಟ್ಟಲೆ, ಇಷ್ಟಿಷ್ಟು ದಪ್ಪ ಹುಳ ಇರುತ್ತೆ ಕೈಯಲ್ಲಿ. ನೀವು ಎಷ್ಟೋ ಜನ ಅಂತಾರಲ್ಲ ಸರ್, ಆ ಹುಳ ನೋಡ್ಬಿಟ್ರೆ ನೀವು ರಾತ್ರಿ ಅನ್ನ ತಿನ್ನೋಕ್ಕಾಗಲ್ಲ ಸರ್. ನೀವು ಏನಪ್ಪ ಅನ್ನಕ್ಕೆ ಈ ಥರ ಮಾತಾಡ್ತಾನೆ ಅನ್ಬೋದೇನೋ, ಅನ್ನನೇ ನನಗೆ ಆ ಥರ ಕಾಣುತ್ತೆ ಸರ್. ಈಗ ನಾನು ಅದನ್ನೇ ಕೇಳಕ್ ಬಂದೆ, ಇದನ್ನೆಲ್ಲ ಸುಮ್ಮನೆ ಊಟ ಹೇಗೆ ಹೋಗುತ್ತೆ ಅಂತ. ಈಗ ನಾನು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದೆ ಸರ್, ನಿಮ್ಮ ಜೊತೆನೇ ಬೆಳಗ್ಗೆಯಿಂದ ಇದ್ದೀನಿ, ನಿಮ್ಮ ಜೊತೆ 2 ಸತಿ ಕಾಫಿ ಕುಡಿದಿದ್ದೀನಿ, ನಿಮ್ಮ ಜೊತೆನೇ ನಾನು ಊಟ ಮಾಡಿದ್ದೀನಿ. ನಿಮಗೆ ಎಷ್ಟು ಊಟ ಬಡಿಸಿದ್ರು ಅಷ್ಟೇ ಊಟ ನನಗೂ ಬಡಿಸಿದ್ರು. ನಾನು ಎಷ್ಟು ತಿಂದೆ ಸರ್? ಸ್ವಲ್ಪ ಆಗಿಲ್ಲ ಸರ್, ಆಗೋದಿಲ್ಲ ಸರ್. ಯಾಕಂದರೆ ಪ್ರತಿದಿನ ಹಾಕ್ಕೊಳ್ಕು ಆ ಹುಳ, ನೀವು ಇದನ್ನೇ ತಪ್ಪಾಗ್ಬಿಡುತ್ತೆ. ನಾನು ಹೇಳುತ್ತೆ, ಆ ಅನ್ನ ನೋಡಿದಾಗ ನನಗೇನೋ ಒಂದು ಮೈಂಡಲ್ಲಿ ಟಕ್ಕಂತ ಗ್ಯಾಪ್ ಬರುತ್ತೆ. ಅದು ಏನೋ ಮಾಡಿದ್ರೆ ಅದು ಕಣ್ಮುಂದೆ ಬಂದ್ಬಿಡುತ್ತೆ ಸರ್. ಅವಾಗ ನನಗೆ ನೀವಲ್ಲಿ ಅಮೃತ ಹಾಕಿದ್ರು, ತುಪ್ಪದಾನ ಹಾಕಿದ್ರು ನಾನು ಕಲ್ತೀನಿ. ಸೊ ಹಂಗಾಗಿ ನೋಡಿ, ನಾನು ಹೆಂಗಿದ್ದವನು ಇವತ್ತು ಒಂಥರ ಅಸ್ಥಿ ಪಂಜರ ಥರ ಆಗ್ಬಿಟ್ಟಿದೆ. ನಿಮಗೆ ಕೇಳ್ತೀನಿ, ಯಾಕೆ ಬೇಕಿತ್ತು ಯೋಗೀಶ್ರೀ? ಆರಾಮಾಗಿ ಹೆಂಗೋ ಆಟೋ ಗಿಟೋ ಕ್ಯಾಬ್ಗೆ ಮಾಡ್ಕೊಂಡಿದ್ರು ಅಂತ ಒಂದು ಕಡೆ ಅನಿಸುತ್ತೆ, ಅದಕ್ಕೆ ಇನ್ನೊಂದು ಕಡೆ ಇಲ್ಲಪ್ಪ ಯಾರೋ ಗುರುತಿಸ್ತಾ ಇದ್ದಾರೆ. ಈಗ ಯಾವ ಥರ ಅನಿಸುತ್ತೆ? ಒಂದು ಒಳ್ಳೆ ವೇಲ್ ಹೋಗ್ತಿದ್ದಾರೆ, ಅವ್ರು ಗುರ್ತಿಸ್ತಿದ್ದಾರೆ, ಬಟ್ ಅವ್ರ ಕಷ್ಟ ಅನಿಸ್ಬೋದು. ಬಟ್ ಇವ್ರ ಕಷ್ಟದಿಂದ ಅವರೆಲ್ಲ ಖುಷಿಯಾಗಿದಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಮನುಷ್ಯರಾಗಿ ಇವ್ರು ಮಾಡಿ ಡ್ರೈವಿಂಗ್ ಕೆಲಸ ಮಾಡಿದ್ರು, ಹಬ್ಬ ಅಂದರೆ ಏನೋ ಒಂದು ಸ್ವಲ್ಪ ದುಡಿಬೋದಿತ್ತು, ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೋದಿತ್ತು, ನನಗೂ ಚೆನ್ನಾಗಿ ನೋಡ್ಕೋಬೋದಿತ್ತು. ಈ ಥರ ಹೆಸರಾಗಿರ್ಲಿ, ಇವರಿಂದ 150 ಜನ ಅಥವಾ 200-300 ಜನ ಇವರಿಂದ ನೋಡ್ಕೊತಿದಾರ, ಆ ಫೀಲ್ ಕೊಡ್ತಿರ್ಲಿಲ್ಲ. ನಾವು ಚೆನ್ನಾಗಿರ್ತೇವೆ, ನಮ್ಮ ಮಕ್ಳು ಚೆನ್ನಾಗಿರ್ತೇವೆ, ಮನುಷ್ಯರಾಗಿ ಹುಟ್ಟಿಗೆ ಸತ್ತೋಗ್ತಿದ್ದು. ಸೊ ಈಗ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಅವ್ರೊಂದು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಅದಕ್ಕೊಂದು ಖುಷಿ ಕೊಡುತ್ತೆ ಸರ್ ನನಗೆ. ಈಗ ಯೋಗೀಶ್ವರ ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ಬಟ್ ನೀವು ಅವರ ಮಡದಿಯಾಗಿ ನೀವು ನೋಡೋ ರೀತಿನೇ ಬೇರೆ. ಪ್ರತಿಯೊಂದು ನಿಮ್ಮ ಹತ್ರ ಹಂಚ್ಕೋತಾರೆ, ಯಾವ ರೀತಿ ಏನ್ ಮಾಡ್ತಾರೆ ಎಲ್ಲ ಹೇಳ್ತಿರ್ತಾರೆ. ಅಂದ್ರೆ ಡೀಪ್ ಆಗಿಲ್ಲ, ನಾವು ಡಿಸ್ಕಸ್ ಮಾಡಕ್ಕೆಲ್ಲ ಟೈಮ್ ಇರಲ್ಲ ಸರ್. 10 ಗಂಟೆಗೆ ಬರ್ತಾರೆ, ನಾವು ಊಟ ಮಾಡಿ ಮಲ್ಗಷ್ಟಲ್ಲ 11-12 ಗಂಟೆ ಏನಿರುತ್ತೋ ಅದನ್ನ ಸುಮ್ಮನೆ ನಾವ್ ಈಗ್ಲೂ ಅವ್ರ ಹತ್ರ ಏನಾದ್ರು ಮಾತಾಡ್ಬೇಕು, ನಾನೇನಾದ್ರು ಇವ್ರ ಹತ್ರ ಹೇಳ್ಬೇಕು ಅನ್ನೋ ಮೆಸೇಜ್ ಹೇಳ್ತೀನಿ ಸರ್.
ನನ್ನ ನಂಬರ್ನ ಮೇಲೆ ಪಿನ್ ಮಾಡಿ ಇಟ್ಬಿಟ್ಟಿದೀನಿ, ಇವ್ರು ನೋಡಲ್ಲ ಮೆಸೇಜ್ನ. ಅದ್ರಲ್ಲೇ ಒಂದ್ 3-4 ಸಾವಿರ ರೂಪಾಯಿ ಮೆಸೇಜ್ ಪೆಂಡಿಂಗ್ ಐತೆ. ಅದ್ರಲ್ಲಿ ಮೇಲೆ ಪಿನ್ ಮಾಡಿ ನಾನು ಏನಾದ್ರು ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಯೋಗಿ ನೆನ್ಮಂಗ್ಲಕ್ಕೆ ಹೋಗ್ಬೇಕು, ಪಾನಿಪುರಿ ತಿನ್ನಕ್ ಹೋಗ್ಬೇಕು, ಮಕ್ಳು ಬರ್ತವ್ರೆ, ಇವಾಗ ಹೋಗ್ಬೇಕಷ್ಟೇ ಅಂತ ನಾನು ಫೋನ್ ಮಾಡಲ್ಲಷ್ಟೇ, ಹೇಳಷ್ಟೆಲ್ಲ ಇಲ್ಲ. ಎಲ್ಲ ಟೈಪಿಂಗ್ ಮಾಡ್ತಿರ್ತೀನಿ, ಅದನ್ನ ಮೆಸೇಜ್ ಮಾಡ್ತಿರ್ತೀನಿ. ಈಗ್ಲೂ ಕೂಡ ನಾನು ಅದನ್ನೇ ಮಾಡೋದು. ಫೋನ್ ಮಾಡಿ 150 ಜನ ಅಲ್ಲಿ ಇರ್ತಾರೆ, ಹಿಂಗ ಹಂಗ ಅಂತಾರೆ ಅನ್ನೋಕ್ಕೋಸ್ಕರ ನಾನು ಏನು ಮಾತಾಡಲ್ಲ ಫೋನಿಗೆ. ಸರ್ ನೀವು ಸುಮ್ಮನೆ ಇರಿ, ಭಾಳ ಜಾಸ್ತಿ ಮಾತಾಡ್ತೀರಾ. ಈಗ ಯಾವಾಗ ಪ್ರೀತಿ ಮಾಡೋ ಟೈಮಲ್ಲಿ ಅವಾಗ ಹೇಗೆ ರಿಯಾಕ್ಟ್ಗಳು ಬರ್ತಾ ಇತ್ತು, ಇವಾಗ ಹೇಗೆ ಬರ್ತಾ ಇದೆ? ಈಗ ರೆಸ್ಪಾನ್ಸ್ ಇಲ್ಲ, ಮತ್ತೆ ಟೈಮ್ ಅನ್ನೋದನ್ನ ಇಲ್ವೇ ಇಲ್ಲ. ನಾವ್ ಯಾವಾಗ್ಲೂ ಸೇಮ್ ದಿನ ಫೈಟ್ ಆಡೋದು ಅದಕ್ಕೋಸ್ಕರನೇ. ಈಗ ಅವ್ರು ಯಾವಾಗ್ಲೂ ಬರ್ತಾರೆ, ಅವ್ರ ಪಾಟೆಗೆ ಅವ್ರು ಊಟ ಮಾಡ್ತಿರ್ತಾರೆ. ನಾವ್ ಇಷ್ಟೊತ್ ಗಂಟೆ ಕಾಯ್ದಿದ್ದಿ, ನಮ್ಗೆ ಊಟ ತಿಂದ ಅಂತ ಕೇಳಲ್ಲ, ಮಕ್ಳು ಊಟ ಮಾಡ್ದ ಅಂತ ಕೇಳಲ್ಲ. ನಿನ್ ಪಾಟಿಗೆ ನೀನೇ ಜೀವನ ಮಾಡ್ಕೊಂಡಿರ್ತೀರ, ಮತ್ತೆ ಹೆಂಡತಿ ಮಕ್ಳು ಯಾಕೆ? ಸರ್ ಫೈಟ್ ದಿನಾನು, ನೆನ್ನೆ ಎಲ್ಲ ಬರೀ ಅದಕ್ಕೆ ಫೈಟ್ ಆಡಿದೀವಿ ನಾವು. ನೀನ್ ನನಗ್ ಟೈಮ್ ಕೊಡ್ತಿಲ್ಲ, ನೀವ್ ಊಟ ಮಾಡ್ದ ಅಂತ ಕೇಳ್ತಿಲ್ಲ, ಮನೆಗ್ ಬಂದ್ ಮಕ್ಳು ಹೆಂಗವ್ರೆ ಅಂತ ಕೇಳ್ತಿಲ್ಲ, ಅಪ್ಪ ಅಮ್ಮ ಹೆಂಗವ್ರೆ ಅಂತ ಕೇಳ್ತಿಲ್ಲ, ನಿನ್ ಪಾಟಿಗೆ ನೀನೇ ಜೀವನ ಕಟ್ಕೊತಿದ್ಯಾ, ನೀನೇ ಇಷ್ಟ ಜನಕ್ಕೋಸ್ಕರ ನೋಡ್ಕೊತಿದ್ಯಾ, ನೀನು ಬೇಡ, ನಿನ್ ಸವಾಸನೂ ಬೇಡ ಅಂತ ಹೇಳಿರೋದು ಉಂಟು. ಇದೆ ಏನಾಗುತ್ತೆ, ನಮಗೂ ಎಲ್ಲ ಆಸೆಗಳಿರುತ್ತೆ ಸರ್. ಮಕ್ಕಳಿಗೆ ಟೈಮ್ ಕೊಡ್ಬೇಕು, ಹೆಂಡತಿಗೂ ಟೈಮ್ ಕೊಡ್ಬೇಕು. ಏನಾಗುತ್ತೆ, ಒಂದು ಚೂರು ವ್ಯತ್ಯಾಸ ಆಗ್ಬಿಟ್ರೆ ಎಲ್ಲಿ ನಾವು ದೋಣಿ ಮೇಲೆ ಪ್ರಯಾಣ ಮಾಡ್ತಾ ಇದೀವಿ ಸರ್. ಏನ್ ಹೇಳ್ತಾರೆ, ದೋಣಿ ಮೇಲೆ ಪ್ರಯಾಣ ಮಾಡ್ತಿರೋದ್ರಿಂದ ನಮ್ಗೆ 1000 ಸಮಸ್ಯೆಗಳು ಸರ್. ಇದು ಅದನ್ನ ನಿಮ್ಗೆ ಯಾವ ಇಷ್ಟು ದೊಡ್ಡದಾಗಿ ಕಟ್ತಾ ಇದೀವಿ, ಒಂದ್ ಸ್ವಲ್ಪ ಎಲ್ಲಿ ಬಿರುತ್ತೋ, ಎಲ್ಲಿ ನಾವು ಎಲ್ಲೋ ಒಂದ್ ಕಡೆ ನೋಡಪ್ಪ, ನಮ್ ಕೆಲ್ಸದ ಬಗ್ಗೆ ಜವಾಬ್ದಾರಿ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ. ಈಗ ನೋಡಿ, ನಾನು ಫ್ಯಾಮಿಲಿ, ಹೆಂಡತಿ, ಮಕ್ಳು, ಬಾ ಟ್ರಿಪ್ ಹೋಗೋಣ, ಅಲ್ಲೆಲ್ಲ 1-2 ದಿನ ಇದ್ ಬರೋಣ ಅಂದಾಗ ಇಲ್ಲಿದು 1000 ಕೆಲಸಗಳು ಇರ್ತೋಗುತ್ತೆ. 1000 ಜನ ನಮ್ಮ ಬಗ್ಗೆ ನೋಡಿ, ಇವ್ರಿಗೆ ಬರ್ತೀವಿ, ಯೋಗೇಶ್ ಸಿಕ್ಲಿಲ್ಲ, ಅವ್ರ್ಯಾರೋ ಹುಡುಗರು ಇದ್ರು, ಅವ್ರು ನಮ್ಮನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ, ಅಥವಾ ಒಳಗೆ ಇರೋದೇ ಇಲ್ಲ. ಈಗ ಆ ಥರದ್ದೆಲ್ಲ ನಮ್ಗೆ ಬರ್ತಾ ಇರುತ್ತೆ ಸಮಸ್ಯೆ. ಆಮೇಲೆ ಎಷ್ಟೋ ಜನ ಫೋನ್ ಮಾಡ್ರೆ, ಆಶ್ರಮ ಮಾಡಿದಿಲ್ಲ, ಯಾರೋ ಬಿದ್ದವ್ರು ಬಂದು ಕರ್ಕೊಡೋ ಈ ತರ ಅಂತ. ಅಣ್ಣ ಜಾಗ ಇಲ್ಲ ಅಂದ್ರೆ ಮತ್ತೇನಕ್ಕೆ ಮಾಡಿದ್ಯಾ ಆಶ್ರಮ? ನಿಂಗೆ ಯಾವಾಗ ಹೇಳ್ದ ಮಾಡಕ್ಕೆ? ಮತ್ತೆ ಇನ್ಯಾಕೆ ಫೇಸ್ಬುಕ್ ಅಲ್ಲಿ ಹಾಕ್ತೀಯಾ, ಯೂಟ್ಯೂಬ್ ಅಲ್ಲಿ ಹಾಕ್ತೀಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀಯ, ಬಿಲ್ಡಪ್ ತರ್ತೀಯಾ? ನಮ್ಗೆ ವಯಸ್ಸುಗಳು ಕಳಿಸ್ತಾರೆ ಸುಮಾರು ಜನ. ಅರ್ಥ ಇರ್ತವೆ ಅವೆಲ್ಲ ಎವ್ರಿ ಡೇ. ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆನೇ ಹೇಳಿದ್ದೆ. ನಾನು ಅದನ್ನ ಹೇಳ್ಕೊಳಕ್ ಆಗದೆ ಇರೋಷ್ಟು ಬರ್ತಾ ಇರ್ತವೆ. ಈ ಒಂದು ಸಮಾಜ ಸೇವೆಯಲ್ಲಿ ಇದ್ದಾಗಿಂದ ಸಾವಿರಾರು ಜನ ಪ್ರಾಬ್ಲಮ್ ಹೇಳ್ಕೊಂಡು ಫೋನ್ ಮಾಡ್ತಾರೆ. ಅಣ್ಣ, ನಾನು IPL ಬೆಟ್ಟಿಂಗ್ ಅಲ್ಲಿ ಸೋತ್ಬಿಟ್ಟಿದ್ದೀನಿ, ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಇವತ್ತು ಬದುಕೋದಿಲ್ಲ, ಬೆಳಗ್ಗೆ ಸತ್ತೋಯ್ತೀನಿ ಅಂತಾರೆ. ಸಹಾಯ ಮಾಡಿ ಸರ್, ನಾನು ಬೆಳಗ್ಗೆ ನೀವು ಕೊಟ್ಟರೆ ಬದುಕೋದಿಲ್ಲ, ಸತ್ತೋಯ್ತೀನಿ ಅಂತಾರೆ. ನಾನೇನ್ರಿ ಮಾಡ್ಲಿ, ನೀವು IPL ಬೆಟ್ಟಿಂಗ್ ಆಡೋದಿದ್ದ ನಾನು ಹಿಂಗೂ ಅಂತಾರೆ. ಇನ್ನು ಕೆಲವರು ಅವ್ರ ಮನೆ ಪರಿಸ್ಥಿತಿಗಳು, ನನ್ನ ಗಂಡ ಓಡೋದ ಅಂತಾರೆ, ಹೆಂಡತಿ ಓಡೋದ, ಅವ್ರ ಕೈ ಕೊಟ್ಟ, ಆಮೇಲೆ 50 ವರ್ಷ 70 ವರ್ಷ ಆಗಿರುತ್ತೆ, ಹೆಂಡತಿ ತೀರೋಗಿರ್ತಾರೆ ಪಾಪ. ಅವ್ರಿಗೆ ಅವ್ರ ಫೋನ್ ಮಾಡ್ಬಿಟ್ಟು, ಸರ್ ನಂಗೆ ಒಂದು ಹುಡುಗಿ ಸರ್ ಮದುವೆ ಮಾಡಿ ಅಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ ಅಷ್ಟು ವೈರಲ್ ಆಗಿದೆ, ನಾನು ಅದಕ್ಕೆ ನನ್ನ ನಂಬರ್ ಸರ್ ಫೋನಿಗೆ ಸಿಗಲ್ಲ. ನಾನು ಅದನ್ನ ಎಷ್ಟೋ ಜನ ಅಯ್ಯೋ ದುರಂಗರಪ್ಪ ಫೋನ್ ಎತ್ತಲ್ಲ ಅಂತಾರೆ. ನನ್ನ ಫೋನಿಗೆ ಸಿಗಲ್ಲ ಸರ್, ನಂಗೆ ಆಗಲ್ಲ ಸರ್. ನಾನು ಸಿಕ್ಬಿಟ್ರೆ ಅರ್ಧ ಗಂಟೆ ನನಗೆ ಅವ್ರ ಸ್ಟೋರಿ ಕೇಳೋ ಗಂಟೆ ಬಿಡಲ್ಲ ಸರ್. ಬಂದು ಆಮೇಲೆ ಅವ್ರ ಸ್ಟೋರಿ ಹೇಳಿ ಬೇಜಾರಿಲ್ಲ ಸರ್, ಬೇಡ್ದಿರೋದೆಲ್ಲ. ಮತ್ತೀಗ ನೋಡಿ ಫೋನ್ ಮಾಡ್ಬಿಟ್ಟು, ಅಣ್ಣ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಸಮಾಧಾನ, ಹೆಂಗೆ ಶುರು ಮಾಡಿದ್ರಿ? ಅವ್ರು ಹೇಳ್ತಾರ ಎಲ್ಲ ಶುರು ಮಾಡಿದೆ ಸರ್ ಅಂತ. ಫೋನ್ ಕಟ್ ಮಾಡಿ ಇನ್ನೊಂದು ಫೋನ್ ಎತ್ತಿದ, ಅಣ್ಣ ಹೇಳಿ, ನಿಮ್ಮ ಅಭಿಮಾನಿ ಚೆನ್ನಾಗಿದೆ, ಓಕೆ ಸರ್, ಹೆಂಗೆ ಶುರು ಮಾಡಿದ್ರಿ ಸರ್? ಅವ್ರಿಗೂ ಹೇಳ್ಬೇಕು ಮತ್ತೆಷ್ಟು. ಏನಾಗುತ್ತೆ, ಇದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಸರ್, ನನಗೆ ಟೈಮ್ ಇರಲ್ಲ. ಹಂಗಾಗಿ ಒಂದಷ್ಟು ಜನಕ್ಕೆ ಸ್ಪಂದಿಸಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಹಂಗಾಗಿ ಎಲ್ಲ ಮೇಡಮೇ ಒಂದ್ ಸವಾಸಕ್ಕೆ ನಾನಿಲ್ಲ ಸರ್. 1% ಅದೇ ಸರ್, ಇವಾಗ ಹೇಳದಲ್ವಾ, ಹುಡುಗಿ ಹುಡುಕೊಡಿ, ನನಗೆ ಸಹಾಯ ಬೇಕು, ಇದೇನೋ ಮಾಡ್ತಿದೀವಿ ಅಥವಾ ಬೆಟ್ಟಿಂಗ್ ಕಟ್ಟಿದೀವಿ, ಸೋತೋಗ್ಬಿಟ್ಟಿದೀವಿ, ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂತಿದೀವಿ, ನೀವು ಕೊಡ್ಲೇಬೇಕು, ಸಹಾಯ ಮಾಡ್ಲೇಬೇಕು ಅನ್ನೋರು 3/4% ಬರೀ ಅದೇ ಕಾಲ್ಸ್ ಬರೋದು. ಇನ್ನು 1/4% ಅಷ್ಟೇ ಸರ್ ಸಹಾಯ ಮಾಡ್ತೀವಿ ಅನ್ನೋರು ಕಾಲ್ ಮಾಡೋದು. ಇನ್ನೆಲ್ಲ 100 ಫೋನ್ ಬಂದೈತೆ, 100 ಆಶ್ರಮಕ್ಕೆ ಡೊನೇಟ್ ಮಾಡೋರು ಯಾರು ಇರಲ್ಲ. ಅದ್ರಲ್ಲಿ 80% ನಾವು ಅವರಿಗೆ ಅವ್ರದ್ದು ಏನೋ ಕಷ್ಟ ಇರುತ್ತೆ, ಇವ್ರ ಹತ್ರ ಮಾತಾಡ್ಕೊಂಡು ಹೇಳ್ಬೇಕು, ಇವ್ರ ಹತ್ರ ಮಾತಾಡ್ಲೇಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಆಮೇಲೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡಕ್ಕೂ ಮಾಡ್ತಾರೆ, ದಾನ ಮಾಡಕ್ಕೂ ಮಾಡ್ತಾರೆ. ನಾವು ಫೋನ್ ಎತ್ತದೇ ಇದ್ರೂ ತಪ್ಪಾಗುತ್ತೆ, ಫೋನ್ ಎತ್ತಿದ್ರು ಪ್ರಾಬ್ಲಮ್ ಆಗುತ್ತೆ. ಫೋನ್ ಎತ್ತಿದ್ರೆ ಏನೇನೋ ಕೇಳ್ತಾರೆ, ಏನೇನೋ ರಾತ್ರಿ 1 ಗಂಟೆಲಿ ಫೋನ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಹುಚ್ಚುಚ್ಚರ ಥರ. ಅಲ್ಲೆಲ್ಲೋ ಬಿದ್ದವನೇ, ಇಲ್ಲೇನೋ. ನನಗೆ ಇಷ್ಟ ಸರ್, ಕರ್ಕೊಬನ್ನಿ, ನೀವು ಸಮಾಜದಲ್ಲಿ ಒಂದು ಗುರುತಿಸ್ಕೊಳ್ಳಿ, ಸಹಾಯ ಮಾಡಿ. ಯಾರೋ ಅನಾಥನ ಫೋನ್ ಮಾಡಬೇಡಿ, ಲೋಕಲ್ ಸ್ಟೇಷನ್ ಕರ್ಕೊಂಡು ನಮ್ಗೆ ಲೆಟರ್ ಮಾಡಿಸಿ ಕರ್ಕೊಬನ್ನಿ. ಕರ್ಕೋತೀನಿ, ಯಾರಾದ್ರೂ ನನಗೇನು. ನಾನಿರೋದು ಸಮಾಜ ಸೇವೆಗೆ, ಸಾರ್ವಜನಿಕರ ಸೇವೆಗೆ. ನೀವು ಅರ್ಧರಾತ್ರಿ ಕರ್ಕೊಂಡು ಯೋಗೇಶ್ ನಿಮ್ಗೆ ಗೇಟ್ ಹತ್ರ ನಿಂತಿದ್ದೀವಿ, ಯೋಗೇಶ್ ಬನ್ನಿ ಆಚೆ ಇವಾಗ ನಿಮ್ಮ ಹತ್ರ ಜಾಗ ಇಲ್ವಲ್ಲ? ಇರಲಿ ಸರ್, ಮನ್ಸಲ್ಲಿ ಜಾಗ ಇದೆಯಲ್ಲ. ಮನೆ ಕಣಕ್ಕೆ ಜಾಗ ಇಲ್ಲ ಅಂದ್ರೆ ಸರ್, ಹೊರಗಡೆ ಬೀದಿಲಿ ಮಲಗೋದಕ್ಕಿಂತ ಏನು ಕಷ್ಟವಾಗಿರಲ್ಲ ಸರ್. ಟೈಮ್ ಊಟ ಕೊಡ್ತೀನಿ ಸರ್, ನೆಲದಲ್ಲಿ ಮಲಗೋದು ಪರವಾಗಿಲ್ಲ ಸರ್, ಕಷ್ಟ ಇರಲ್ಲ ಸರ್. ಇವತ್ತು 150 ಜನಕ್ಕೆ ಇಲ್ಲಿ ಜಾಗ ಸಾಲ್ತಿಲ್ಲ ಅಂತ ತಾನೇ ಅಲ್ಲಿ ಆಶ್ರಮ ಶುರು ಮಾಡಿರೋದು.